ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಂದರೆ ರಾಜ್ಯ ಘಟಕದ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದದ್ದು ವಕ್ಫ್ ವಿಚಾರವನ್ನು ಮುಂದಿಟ್ಕೊಂಡು ಬಡ ರೈತರು ಹಾಗೆ ಹಿಂದೂ ದೇಗುಲಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಿದೆ ಅಂತ ಹೇಳಿ. ಆದರೆ ವಕ್ಫ್ ವಿಚಾರದಲ್ಲಿ ಅನ್ಯಾಯ ಮಾಡಿರೋದು ಕೇವಲ ಕಾಂಗ್ರೆಸ್ನಲ್ಲ, ಬಿಜೆಪಿಯ ರಾಜ್ಯಾಧ್ಯಕ್ಷರೇನೇ ಅಕ್ರಮ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರೇ ಇವತ್ತು ಮಾಡಿಬಿಟ್ರು. ಅನ್ವರ್ ಮಾಣಿಪಾಡಿ ರಾಜ್ಯ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿದ್ದವರು. ಹಾಗೆ ವಕ್ಫ್ನಲ್ಲಿ ಆಸ್ತಿ ದುರ್ಬಳಕೆ ಆಗಿದೆ ಅನ್ನೋ ಆರೋಪ ಕೇಳಿಬಂದಾಗ ಅದರ ಅಧ್ಯಯನ ಮಾಡಿ ವರದಿ ಕೊಡಿ ಅಂತ ಹೇಳಿ ಒಂದು ಕಮಿಟಿಯನ್ನು ಮಾಡಿ ಅದರ ಹೊಣೆಗಾರಿಕೆಯನ್ನು ಅನ್ವರ್ ಮಾಣಿಪಾಡಿ ಅವರಿಗೆ ವಹಿಸಲಾಗಿತ್ತು. ಅನ್ವರ್ ಮಾಣಿಪಾಡಿ ಅವರು ತನಿಖೆಯನ್ನು ನಡೆಸಿಕೊಟ್ಟ ವರದಿ ಈ ದಿನದವರೆಗೂ ಬಿಡುಗಡೆ ಆಗಲಿಲ್ಲ. ಅನೇಕ ಘಟಾನುಘಟಿ ನಾಯಕರ ಹೆಸರು ಆ ವರದಿಯಲ್ಲಿ ಇದೆ, ರಾಜಕಾರಣಿಗಳ ಹೆಸರಿದೆ ಅನ್ನೋ ಉಲ್ಲೇಖಗಳು ಆಗಾಗ ಕೇಳೋಕೆ ಸಿಗ್ತಾ ಇರುತ್ತೆ. ಅನ್ವರ್ ಮಾಣಿಪಾಡಿ ಅವರಿಗೆ ಈ ವಿಚಾರಗಳನ್ನು ಬಹಿರಂಗವಾಗಿ ಹೇಳದೇ ಇರೋ ರೀತಿಯಲ್ಲಿ ಮಾಡುವ ಸಲುವಾಗಿ ವಿಜಯೇಂದ್ರ ಅವರು, ಬಿಜೆಪಿಯ ಈಗಿನ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಬರೋಬ್ಬರಿ 150 ಕೋಟಿಯ ಆಮಿಷ ಒಡ್ಡಿದ್ರು ಅಂತ ಹೇಳಿ ಖುದ್ದು ಅನ್ವರ್ ಮಾಣಿಪಾಡಿ ಅವರೇನೆ ಮೋದಿಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು. ಇದು ಸಹಜವಾಗಿ ಆಡಳಿತ ಹಾಗೆ ವಿಪಕ್ಷಗಳ ನಡುವೆ ಮಾತಿನ ಮಲ್ಲಯುದ್ಧಕ್ಕೆ ಸಾಕ್ಷಿಯಾಯಿತು. ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಯಿತು, ಅದರ ಒಂದು ವರದಿ ನಿಮ್ಮ ಮುಂದೆ. ಕೋಟಿ ಹೇಳಿದಾಗೆ ಯಾವ ಗೊತ್ತಿಲ್ಲ, ಖಂಡಿತ ಅಷ್ಟು ದುಡ್ಡಿಗೆ ಅವ್ರು ಆಫರೇ ಮಾಡಿಲ್ಲ. ನಾನ್ಯಾಕೆ ಅನ್ವರ್ ಮಾಣಿಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ತಗೋಬೇಕನ್ನೋದು ಗೊತ್ತಾಗುತ್ತೆ. ವಕ್ಫ್ ವರದಿ ವಿಚಾರದಲ್ಲಿ ದಿನಕ್ಕೊಂದು ತಿರುವು. ವಿಜಯೇಂದ್ರ ವಿರುದ್ಧದ ಆರೋಪಕ್ಕೆ ಮಾಣಿಪಾಡಿ ಟ್ವಿಸ್ಟ್. ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದು ವಿಚಾರ ರಾಜ್ಯದಲ್ಲಿ ಭಾರಿ ಗದ್ದಲ ಎಬ್ಬಿಸಿತ್ತು. ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ರು. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ನಾಯಕರು ಬೀದಿಗೆ ಇಳಿದಿದ್ದು ಇತಿಹಾಸ. ಇದೀಗ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿಗೆ ವಿಜಯೇಂದ್ರ ಆಮಿಷ ಒಡ್ಡಿದ್ರು ಅನ್ನೋ ಸಿಎಂ ಸಿದ್ದರಾಮಯ್ಯ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ನಾಯಕರ ನಡುವೆ ಟೀಕಾ ಪ್ರಹಾರ ಜೋರಾಗಿದೆ. ಅವ್ರನ್ನ ಆಫರ್ ಮಾಡಿಲ್ಲ, ಕಾಂಗ್ರೆಸ್ ಅವರು ಆಫರ್ ಮಾಡಿ ತಗೊಂಡು ಕ್ಲೋಸ್ ಮಾಡಿ ಯಾಕೆ ನೀವು ಇಷ್ಟು ಕಷ್ಟಪಡ್ತೀರ ಅಂತ ಹೇಳಿರ್ಬೋದು ಅವರು. ಅದಕ್ಕೆ ನಾನು ತಕ್ಕ ಉತ್ತರ ಕೊಟ್ಟಿದ್ದೇನೆ ಅವರಿಗೆ. ಅಲ್ಲಿಂದ ಅವರನ್ನ ಪಾರ್ಟಿ ಆಫೀಸಿಂದ ಓಡಿಸಿದ್ದೇನೆ ನಾನು ಅಷ್ಟೇ. ಕಾಂಗ್ರೆಸ್ನವರು ಭಾಳಷ್ಟು ಆಫರ್ ಮಾಡಿದ್ದಾರೆ, ಒಂದೆರಡಲ್ಲ. ನನಗೆ ನಂತರ ಅಮೇರಿಕನ್ ವೀಸಾ ಇದ್ದರಿಂದ ನೀವು ಅಮೇರಿಕದ ಹೋಗಿ ಸ್ವಲ್ಪ ಹೊತ್ತೀರಿ, 1 ವರ್ಷ ಅಲ್ಲೇ ಇರಿ, ಆಮೇಲೆ ಬನ್ನಿ, ನಿಮಗೆ ದುಡ್ಡು ಎಷ್ಟು ಬೇಕಂತ ಹೇಳಿ ನಾನು ಅಲ್ಲಿ ಕೊಡ್ತೇವೆ ಅಂತ ಕೂಡ ಅವ್ರಿಗೆ ಆಫರ್ ಮಾಡಿದ್ರು. ನಾನು ಯಾಕ್ರೆ ಮಾಣಿಪಾಡಿ ಮನೆಗೆ ಹೋಗಬೇಕು, ನಾನು ಯಾಕೆ 150 ಕೋಟಿ ಆಫರ್ ಮಾಡಬೇಕು ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾಣಿಪಾಡಿ ಅವ್ರ ಮನೆಗೆ ಹೋಗಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ಸನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. ಇದೇನಾದ್ರು ತರ್ಕ ಇದೆ ಇದರಲ್ಲಿ. ಇದನ್ನ ಮುಂದಿಟ್ಕೊಂಡು ಸದನದ ಸಮಯವನ್ನು ವ್ಯರ್ಥ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮೂರ್ಖತನದ ಪರಮಾವಧಿ. ಸಿಎಂ ಸಿದ್ದರಾಮಯ್ಯ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ 150 ಕೋಟಿ ರೂಪಾಯಿ ಆಫರ್ ಅಟರ್ ನಾನ್ಸೆನ್ಸ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. 1,500 ಕೋಟಿ ಅಂತ ಹೇಳಬೇಕಾಗಿತ್ತು. ಬೈ ಮಿಸ್ಟೇಕ್ ಅವರು 150 ಕೋಟಿ ಅಂದಿರ್ಬೇಕು. ಸಿದ್ದರಾಮಯ್ಯನವರು 1,500 ಕೋಟಿ ಇರ್ಬೋದು ಅಂತ ಹೇಳಬೇಕಾಗಿತ್ತು. ಅವರು ಅಟ್ಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾಣಿಪಾಡಿ ಅವರ ಹೇಳಿಕೆ ಇಲ್ಲ, ಏನ್ ಬೇಕಾದ್ ಮಾತಾಡೋದು. ಕಾಂಗ್ರೆಸ್ನಿಂದಲೇ ಆಮಿಷ ಅನ್ನೋ ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಅನ್ವರ್ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋ ಕುರಿತ ವಿಡಿಯೋ ತುಣುಕುಗಳು ನಮ್ಮಲ್ಲಿವೆ ಅಂತ ಹೇಳಿದ್ದಾರೆ. ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ. ನಾಳೆ ಸದನದಲ್ಲಿ ವಕ್ಫ್ ಕದನ ಫಿಕ್ಸ್ ಆಗಿದೆ. ಅನ್ವರ್ ಮಾಣಿಪಾಡಿಗೆ ಕಾಂಗ್ರೆಸ್ ಹಣ ಕೇಳಿದ್ದ ಆರೋಪ ಸಖತ್ ಸದ್ದು ಮಾಡಲಿದೆ. ಆಡಳಿತ ವಿಪಕ್ಷಗಳ ನಡುವೆ ವಾಕ್ ಸಮರ, ಪರಸ್ಪರ ಕೆಸರೆರೆ ಚಾಟ ಯಾವ ಹಂತಕ್ಕೆ ತಲುಪುತ್ತೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಂದರೆ ರಾಜ್ಯ ಘಟಕದ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದದ್ದು
ವಫ್ ವಿಚಾರವನ್ನು ಮುಂದಿಟ್ಕೊಂಡು ಬಡ ರೈತರು ಹಾಗೆ ಹಿಂದೂ ದೇಗುಲಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಿದೆ ಅಂತ ಹೇಳಿ. ಆದರೆ ವಫ್ ವಿಚಾರದಲ್ಲಿ ಅನ್ಯಾಯ ಮಾಡಿರೋದು ಕೇವಲ ಕಾಂಗ್ರೆಸ್ನಲ್ಲ, ಬಿಜೆಪಿಯ ರಾಜ್ಯಾಧ್ಯಕ್ಷರೇನೇ ಅಕ್ರಮ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರೇ ಇವತ್ತು ಮಾಡಿಬಿಟ್ರು. ಅನ್ವರ್ ಮಾಣಿಪಾಡಿ ರಾಜ್ಯ ವಫ್ ಬೋರ್ಡ್ನ ಅಧ್ಯಕ್ಷರಾಗಿದ್ದವರು. ಹಾಗೆ ವಫ್ನಲ್ಲಿ ಆಸ್ತಿ ದುರ್ಬಳಕೆ ಆಗಿದೆ ಅನ್ನೋ ಆರೋಪ ಕೇಳಿಬಂದಾಗ ಅದರ ಅಧ್ಯಯನ ಮಾಡಿ ವರದಿ ಕೊಡಿ ಅಂತೇಳಿ ಒಂದು ಕಮಿಟಿಯನ್ನು ಮಾಡಿ ಅದರ ಹೊಣೆಗಾರಿಕೆಯನ್ನು ಅನ್ವರ್ ಮಾಣಿಪಾಡಿ ಅವರಿಗೆ ವಹಿಸಲಾಗಿತ್ತು. ಅನ್ವರ್ ಮಾಣಿಪಾಡಿ ಅವರು ತನಿಖೆಯನ್ನು ನಡೆಸಿಕೊಟ್ಟ ವರದಿ ಈ ದಿನದವರೆಗೂ ಬಿಡುಗಡೆ ಆಗಲಿಲ್ಲ. ಅನೇಕ ಘಟಾನುಘಟಿ ನಾಯಕರ ಹೆಸರು ಆ ವರದಿಯಲ್ಲಿ ಇದೆ, ರಾಜಕಾರಣಿಗಳ ಹೆಸರಿದೆ ಅನ್ನೋ ಉಲ್ಲೇಖಗಳು ಆಗಾಗ ಕೇಳೋಕೆ ಸಿಗ್ತಾ ಇರುತ್ತೆ. ಅನ್ವರ್ ಮಾಣಿಪಾಡಿ ಅವರಿಗೆ ಈ ವಿಚಾರಗಳನ್ನು ಬಹಿರಂಗವಾಗಿ ಹೇಳದೇ ಇರೋ ರೀತಿಯಲ್ಲಿ ಮಾಡುವ ಸಲುವಾಗಿ ವಿಜಯೇಂದ್ರ ಅವರು, ಬಿಜೆಪಿಯ ಈಗಿನ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಬರೋಬ್ಬರಿ 150 ಕೋಟಿಯ ಆಮಿಷ ಒಡ್ಡಿದ್ರು ಅಂತ ಹೇಳಿ ಖುದ್ದು ಅನ್ವರ್ ಮಾಣಿಪಾಡಿ ಅವರೇನೆ ಮೋದಿಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು. ಇದು ಸಹಜವಾಗಿ ಆಡಳಿತ ಹಾಗೆ ವಿಪಕ್ಷಗಳ ನಡುವೆ ಮಾತಿನ ಮಲ್ಲಯುದ್ಧಕ್ಕೆ ಸಾಕ್ಷಿಯಾಯಿತು. ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಯಿತು, ಅದರ ಒಂದು ವರದಿ ನಿಮ್ಮ ಮುಂದೆ. $150 ಕೋಟಿ ಹೇಳಿದಾಗೆ ಯಾವ ಗೊತ್ತಿಲ್ಲ, ಖಂಡಿತ ನಂಗೆ ಅವರು ಅಷ್ಟು ದುಡ್ಡಿಗೆ ಅವ್ರು ಆಫರೇ ಮಾಡಿಲ್ಲ. ನಾನ್ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ತಗೋಬೇಕನ್ನೋದು ಗೊತ್ತಾಗುತ್ತೆ. ವಕ್ಫ್ ವರದಿ ವಿಚಾರದಲ್ಲಿ ದಿನಕ್ಕೊಂದು ತಿರುವು. ವಿಜಯೇಂದ್ರ ವಿರುದ್ಧದ ಆರೋಪಕ್ಕೆ ಮಾಣಿಪಾಡಿ ಟ್ವಿಸ್ಟ್. ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದು ವಿಚಾರ ರಾಜ್ಯದಲ್ಲಿ ಭಾರಿ ಗದ್ದಲ ಎಬ್ಬಿಸಿತ್ತು. ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ರು. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ನಾಯಕರು ಬೀದಿಗೆ ಇಳಿದಿದ್ದು ಇತಿಹಾಸ. ಇದೀಗ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿಗೆ ವಿಜಯೇಂದ್ರ ಆಮಿಷ ಒಡ್ಡಿದ್ರು ಅನ್ನೋ ಸಿಎಂ ಸಿದ್ದರಾಮಯ್ಯ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ನಾಯಕರ ನಡುವೆ ಟೀಕಾ ಪ್ರಹಾರ ಜೋರಾಗಿದೆ. ಅವ್ರನ್ನಾಗ ಆಫರ್ ಮಾಡಿಲ್ಲ, ಕಾಂಗ್ರೆಸ್ ಆಫರ್ ಮಾಡಿ ತಗೊಂಡು ಕ್ಲೋಸ್ ಮಾಡಿ ಯಾಕೆ ನೀವು ಇಷ್ಟು ಕಷ್ಟಪಡ್ತೀರ ಅಂತ ಹೇಳಿರ್ಬೋದು ಅವರು. ಅದಕ್ಕೆ ನಾನು ತಕ್ಕ ಉತ್ತರ ಕೊಟ್ಟಿದ್ದೇನೆ ಅವರಿಗೆ. ಅಲ್ಲಿಂದ ಅವರನ್ನ ಪಾರ್ಟಿ ಆಫೀಸಿಂದ ಓಡಿಸಿದೆ ನಾನು ಅಷ್ಟೇ. ಕಾಂಗ್ರೆಸ್ನವರು ಭಾಳಷ್ಟು ಆಫರ್ ಮಾಡಿದ್ದಾರೆ, ಒಂದೆರಡಲ್ಲ. ನನಗೆ ನಂತರ ಅಮೇರಿಕನ್ ವೀಸಾ ಇದ್ದರಿಂದ ನೀವು ಅಮೇರಿಕದ ಹೋಗಿ ಸ್ವಲ್ಪ ಹೊತ್ತೀರಿ, 1 ವರ್ಷ ಅಲ್ಲೇ ಇರಿ, ಆಮೇಲೆ ಬನ್ನಿ, ನಿಮಗೆ ದುಡ್ಡು ಎಷ್ಟು ಬೇಕಂತ ಹೇಳಿ ನಾನು ಅಲ್ಲಿ ಕೊಡ್ತೇವೆ ಅಂತ ಕೂಡ ಅವ್ರಿಗೆ ಆಫರ್ ಮಾಡಿದ್ರು. ನಾನು ಯಾಕ್ರಿ ಮಾಣಿಪಾಡಿ ಮನೆಗೆ ಹೋಗಬೇಕು, ನಾನು ಯಾಕೆ 150 ಕೋಟಿ ಆಫರ್ ಮಾಡಬೇಕು ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗಬೇಕು, ನಾನ್ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ಸನ್ನು ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. ಇದೇನಾದ್ರು ತರ್ಕ ಇದೆ ಇದರಲ್ಲಿ. ಇದನ್ನು ಮುಂದಿಟ್ಕೊಂಡು ಸದನದ ಸಮಯವನ್ನು ವ್ಯರ್ಥ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮೂರ್ಖತನದ ಪರಮಾವಧಿ. ಸಿಎಂ ಸಿದ್ದರಾಮಯ್ಯ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ 150 ಕೋಟಿ ರೂಪಾಯಿ ಆಫರ್ ಅಟರ್ ನಾನ್ಸೆನ್ಸ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. 1,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ರೂಪಾಯಿ ಅಂತ ಹೇಳ್ಬೇಕಾಗಿತ್ತು ಅವರು. ಅಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವರ ಹೇಳಿಕೆ ಇಲ್ಲ, ಏನ್ ಬೇಕಾದ್ ಮಾತಾಡೋದು. ಕಾಂಗ್ರೆಸ್ನಿಂದಲೇ ಆಮಿಷ ಅನ್ನೋ ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಅನ್ವರ್ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋ ಕುರಿತ ವಿಡಿಯೋ ತುಣುಕುಗಳು ನಮ್ಮಲ್ಲಿವೆ ಅಂತ ಹೇಳಿದ್ದಾರೆ. ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದು. ನಾಳೆ ಸದನದಲ್ಲಿ ವಕ್ಫ್ ಕದನ ಫಿಕ್ಸ್ ಆಗಿದೆ. ಅನ್ವರ್ ಮಾಣಿಪಾಡಿಗೆ ಕಾಂಗ್ರೆಸ್ ಹಣ ಕೇಳಿದ್ದ ಆರೋಪ ಸಖತ್ ಸದ್ದು ಮಾಡಲಿದೆ. ಆಡಳಿತ ವಿಪಕ್ಷಗಳ ನಡುವೆ ವಾಕ್ ಸಮರ, ಪರಸ್ಪರ ಕೆಸರೆರೆ ಚಾಟ ಯಾವ ಹಂತಕ್ಕೆ ತಲುಪುತ್ತೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.